ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ರಕ್ಷಿತಾ. ಇವತ್ತು ನಾವು ಬಂದಿರೋದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಲ್ಲಿ ಬರುತ್ತೆ. ಮಂಗಳೂರಿಂದ ಸುಮಾರು 28 ಕಿಲೋಮೀಟರ್ ಅಷ್ಟು ಇದು ದೂರದಲ್ಲಿದೆ. ಹಬ್ಬ ಇರ್ಬೋದು ಅಥವಾ ಏನಾದರೂ ವಿಶೇಷ ದಿನಗಳಲ್ಲಿ ಯಾವ ರೀತಿ ದೇವಸ್ಥಾನವು ಕಂಗೊಳಿಸುತ್ತೆ ಅಂತೇಳಿ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ನಾನಿದು ವಿಡಿಯೋ ಮಾಡಿದ್ದು ನವರಾತ್ರಿ ಟೈಮಲ್ಲಿ. ಸೊ ನವರಾತ್ರಿ ಟೈಮಲ್ಲಿ ಯಾವ ರೀತಿ ದೇವಸ್ಥಾನ ಕಂಗೊಳಿಸ್ತಾ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. ನೀವೆಲ್ಲ ನಾರ್ಮಲ್ ಡೇಸಲ್ಲೆಲ್ಲ ಬಂದರೆ ಈ ಥರ ಕ್ಯೂ ನೋಡಲಿಕ್ಕೆ ಸಿಗಲ್ಲ. ಜಾಸ್ತಿಯಾಗಿ ಏನಾದರೂ ದೇವಸ್ಥಾನದಲ್ಲಿ ವಿಶೇಷ ಏನಾದರೂ ಇದ್ದರೆ ಈ ರೀತಿ ಕ್ಯೂ ಇರುತ್ತೆ. ನೀವು ಹೋಗಬೇಕಾದ್ರೆ ಕ್ಯೂಯಲ್ಲಿ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ನೋಡಿ, ಅಲ್ಲಿ LED ಸ್ಕ್ರೀನಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇದೇ ಸೇವಾ ಕೌಂಟರ್. ನಿಮಗೆ ಏನಾದರೂ ದೇವರ ಪೂಜೆ ಮಾಡಿಸ್ಲಿಕ್ಕಿದ್ರೆ ಇಲ್ಲಿ ಕೌಂಟರಲ್ಲಿ ನೀವು ಚೀಟಿಯನ್ನು ಬರೆಸ್ಕೊಂಡು ರಶೀದಿಯನ್ನು ತಗೊಂಡು ದೇವಸ್ಥಾನದೊಳಗಡೆ ಹೋಗಬೇಕು. ಇದೇ ನೋಡಿ, ದೇವಿಯು ಕಲ್ಲನ್ನು ಒಡೆದು ಅರುಣಾಸುರನನ್ನು ವಧೆ ಮಾಡಲಿಕ್ಕೆ ಬಂದ ಜಾಗ ದುಂಬಿಯ ರೂಪದಲ್ಲಿ. ಅದಕ್ಕಿಂತ ಎದುರು ಬಂದರೆ ಇಲ್ಲಿ ಕೈಕಾಲು ತೊಳೆಯುವ ಜಾಗ ಇದೆ. ಕೈಕಾಲು ತೊಳ್ಕೊಂಡು ಮತ್ತು ನಾವು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಇದು ದೇವಸ್ಥಾನದ ಎಂಟ್ರಿಯನ್ಸ್. ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಈ ದೇವಸ್ಥಾನವು ನಂದಿನಿ ನದಿಯ ನಡುವಲ್ಲಿ ಈ ದೇವಸ್ಥಾನ ಇರುವಂಥದ್ದು. ದೇವಸ್ಥಾನದ ಒಳಗಡೆ ವಿಡಿಯೋ ಎಲ್ಲ ಇರೋದಿಲ್ಲ, ಹಾಗಾಗಿ ನಾನು ಇಲ್ಲೇ ತೋರಿಸ್ತಾ ಇದ್ದೇನೆ ದೇವರನ್ನು. ಡೈರೆಕ್ಟಾಗಿ ಲೈವ್ ಆಗಿ ಗರ್ಭಗುಡಿಯಲ್ಲಿ ಏನೆಲ್ಲ ನಡೀತೆ ಅಂತೇಳಿ ನಾವು LED ಸ್ಕ್ರೀನಿಂದ ದೇವಸ್ಥಾನದ ಹೊರಗಡೆಯಲ್ಲೇ ನೋಡ್ಬೋದು. ಇದು ದೇವಸ್ಥಾನದ ಆವರಣದಲ್ಲಿರುವ ನಾಗದೇವರ ಸನ್ನಿಧಿ. ದೇವರ ದರ್ಶನವನ್ನು ಮುಗಿಸಿಕೊಂಡು ಇವಾಗ ನಾವು ಅನ್ನಪ್ರಸಾದವನ್ನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅನ್ನಪ್ರಸಾದಕ್ಕೂ ಇಲ್ಲಿ ಕ್ಯೂ ಇರುತ್ತೆ ತುಂಬ. ಊಟವನ್ನು ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಆನೆ ಇದೆ ಹತ್ತಿರದಲ್ಲೇ. ಇಲ್ಲಿ ಆನೆ ಹೆಸರು ಮಹಾಲಕ್ಷ್ಮಿ ಅಂತೇಳಿ. ನೋಡಿ, ಇದೇ ಆನೆ. ರಾತ್ರಿ ಹೊತ್ತಲ್ಲಿ ಆನೆ ಇರೋದಿಲ್ಲ, ಹಗಲಲ್ಲಿ ಮಾತ್ರ ಇರುತ್ತೆ. ಆನೆ ಹತ್ರ ಆಶೀರ್ವಾದವನ್ನು ತಗೊಳ್ಬೋದು.
ನೋಡಿ ಇಲ್ಲಿ ಆಶೀರ್ವಾದ ಕೊಡ್ತಾ ಇದೆ. ನಾವು ಹಣ ಏನಾದರೂ ಕೊಟ್ಟರೆ ಅದಕ್ಕೆ ಹಣ ಕೊಟ್ಟರೆ ಸೊಂಡಿಲಲ್ಲಿ ಅದನ್ನು ತಗೊಂಡು ಆಶೀರ್ವಾದ ಮಾಡುತ್ತೆ. ಯಾರು ಕೂಡ ಕೊಡ್ಬೋದು. ಇದೇ ನೋಡಿ ಕಟೀಲಿನ ನಂದಿನಿ ನದಿ. ಈ ನಂದಿನಿ ನದಿಯ ನಡುವೆಯೇ ದೇವಸ್ಥಾನ ಇರುವಂಥದ್ದು. ದೇವಸ್ಥಾನ ನೋಡಿ, ಇದೆ ದೇವಸ್ಥಾನವು ದೋಣಿ ಆಕಾರದಲ್ಲಿದೆ. ಅಂದರೆ ಯಾವುದೇ ಪ್ರವಾಹಗಳು ಬಂದರೆ ಏನೂ ಆಗೋದಿಲ್ಲ ದೇವಸ್ಥಾನಕ್ಕೆ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಬೇಕಾದ್ರೆ ಮಳೆ ಇರುವ ಟೈಮಲ್ಲಿ ನದಿ ಯಾವ ರೀತಿ ಇರ್ತದೆ ಮತ್ತು ಮಳೆ ಇಲ್ಲದ ಟೈಮಲ್ಲಿ ಯಾವ ರೀತಿ ಇದೆ ನದಿ ಅಂತೇಳಿ ತೋರಿಸ್ತಾ ಇದ್ದೇನೆ. ಮಳೆ ಇರುವ ಟೈಮಲ್ಲಿ ತುಂಬ ನೀರು ಇರುತ್ತೆ ಇಲ್ಲಿ. ಅಂದರೆ ಇಲ್ಲಿಯ ನೀರು ಜಾಸ್ತಿ ನಿಲ್ಲುವುದಿಲ್ಲ, ಹರಿತಾ ಇರುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ನೀರಿದೆ ಅಂತೇಳಿ. ನಾನು ಸೇಮ್ ಜಾಗವನ್ನು ಮಳೆ ಇಲ್ಲದ ಟೈಮಲ್ಲಿ ಕೂಡ ತೋರಿಸ್ತಾ ಇದ್ದೇನೆ. ನೋಡಿ ಯಾವ ರೀತಿ ಪ್ರಶಾಂತವಾಗಿ ಹರಿತಾ ಇದೆ ಅಂತೇಳಿ. ನೋಡಿ ಇಲ್ಲಿ ದೇವಸ್ಥಾನದ ಎದುರು ಪ್ರೊಸೆಷನ್ ಎಲ್ಲ ಬರ್ತಾ ಇದೆ. ಸೊ ನವರಾತ್ರಿ ಟೈಮಲ್ಲಿ ಒಂದೊಂದು ಕಡೆಯಿಂದ ಪ್ರೊಸೆಷನ್ ಬರ್ತಾ ಇರುತ್ತೆ. ಅಂದರೆ ಒಂದೊಂದು ಊರಿಂದ ಒಂದೊಂದು ದಿನ ಬರ್ತಾ ಇರುತ್ತೆ. ಇದು ಇವತ್ತು ಒಂದು ಕಡೆಯಿಂದ ಬಂದಿತ್ತು. ಸೊ ಆ ವಿಡಿಯೋನ ತೋರಿಸ್ತಾ ಇದ್ದೇನೆ. ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.